ನೀವೆಲ್ಲಾದರೂ ದೇವರ ಮದುವೆ ನೋಡಿದ್ದೀರಾ? ಇಲ್ಲಾಂದ್ರೆ ಈ ಸ್ಟೋರಿ ನೋಡಬೇಕಾಗತ್ತೆ. ತಿರುಪತಿ ದೇವಸ್ಥಾನದವರು ನಡೆಸುವಂತಹ ಶ್ರೀನಿವಾಸ ಕಲ್ಯಾಣವನ್ನ ಬಹುತೇಕ ಜನ ಕೇಳಿರ್ತಾರೆ, ಇಲ್ಲ ನೋಡಿರ್ತಾರೆ. ಆದರೆ ಏಕಪತ್ನಿ ವೃತಸ್ಥ ರಾಮದೇವರ ಮದುವೆ ಉಡುಪಿಯಲ್ಲಿ ನಡೆಯಿತು. ಸೀತಾರಾಮ ಕಲ್ಯಾಣ ಕಂಡು ಭಕ್ತರು ಪುನೀತರಾದರು. ಕೆಲವರು ವರನ ಕಡೆಯವರು, ಮತ್ತೆ ಕೆಲವರು ವಧುವಿನ ಕಡೆಯವರು. ಶಾಸ್ತ್ರ, ಸಂಪ್ರದಾಯ, ದಿಬ್ಬಣದ ಮೆರುಗು ಹೆಚ್ಚಿಸಿದ ವಾದ್ಯ, ಓಲಗ, ಮದುವೆ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಅಂದಹಾಗೆ ಇದು ಉಡುಪಿಯಲ್ಲಿ ನಡೆದ ಸೀತಾರಾಮ ಕಲ್ಯಾಣ ಮಹೋತ್ಸವ. ಉಪ್ಪೂರಲ್ಲಿ ರಾಮ ಕ್ಷತ್ರಿಯ ಸಮಾಜದವರು ಈ ಧಾರ್ಮಿಕ ಕಾರ್ಯ ನಡೆಸಿದ್ರು. ಮದುವೆಯಲ್ಲಿ ನಡೆಯುವ ಎಲ್ಲಾ ಶಾಸ್ತ್ರಗಳು ಸೀತಾರಾಮ ಕಲ್ಯಾಣದಲ್ಲಿ ನಡೆಸಲಾಯಿತು. ರಾಮದೇವರ ದಿಬ್ಬಣ ಮದುವೆ ಮಂಟಪಕ್ಕೆ ಬಂದು ಸೇರುವಾಗ ಸೀತೆಯ ಕಡೆಯವರು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಹೂ, ಪನ್ನೀರು ಚೆಲ್ಲಿ, ಕಾಲ್ ತೊಳೆದು ಪಲ್ಲಕ್ಕಿಯಲ್ಲಿಟ್ಟು ರಾಮದೇವರ ಮೆರವಣಿಗೆ ನಡೆಸಿದ್ರು. ಕಲ್ಯಾಣ ಮಹೋತ್ಸವ ಆಚರಣೆಗಳು ಆರಂಭವಾದವು. ಈ ರಾಮಕ್ಷತ್ರಿಯ ಸಮಾಜದವರು ತಮ್ಮ ಸಮಾಜದ ಹೆಸರಿನಲ್ಲೇ ರಾಮ ಎನ್ನತಕ್ಕಂಥ ಶಬ್ದವನ್ನು ಇಟ್ಕೊಂಡವರು. ಅವರು ರಾಮ ಅನ್ನೋದನ್ನು ಕೂಡಿಯೇ ಬದುಕ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾದ ಸಂದರ್ಭ ಎನ್ನುವುದಾಗಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ವಿಶೇಷವಾಗಿರತಕ್ಕಂಥ ಸೀತಾ ಕಲ್ಯಾಣವನ್ನು ಮಾಡಿದ್ದಾರೆ. ರಾಮದೇವರು ತಾಳಿ ಕಟ್ಟುವ ಮುನ್ನ ರಾಮ ಸೀತೆ ವಿಗ್ರಹಗಳನ್ನು ಭಕ್ತರಿಗೆ ತೋರಿಸಲಾಯಿತು. ಎರಡೂ ಕಡೆಯ ಪ್ರಮುಖರು ಈ ತಾಳಿಶಾಸ್ತ್ರ ನೆರವೇರಿಸುತ್ತಿದ್ದಂತೆ ಭಕ್ತರ ರಾಮಜಪ ಮುಗಿಲು ಮುಟ್ಟಿತ್ತು. ಅಪರೂಪದ ಮದುವೆ ನೋಡಿ ಭಕ್ತರು ಪುಳಕಿತರಾದರು. ನಾವು ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಾಹಾದಿ ಕಾರ್ಯಕ್ರಮಗಳನ್ನು ಯಾವ ರೀತಿ ನಾವು ನಡೆಸ್ತೇವೆ, ನಮ್ಮ ಕ್ಷತ್ರಿಯ ಸಮಾಜದ ಸಂಪ್ರದಾಯದ ಪ್ರಕಾರ ನಾವು ಯಾವ ರೀತಿ ನಡೆಸ್ತೇವೆ, ಅದೇ ರೀತಿಯಲ್ಲಿ ಎಲ್ಲವನ್ನು ಸ್ವರ್ಣವಳ್ಳಿ ಪೀಠದ ಅಲ್ಲಿ ಪೂಜೆ ಮಾಡುವಂತಹ ಪುರೋಹಿತರೇ ಬಂದು ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ರಾಮಕ್ಷತ್ರಿಯರು ರಾಮದೇವರನ್ನೇ ಇಷ್ಟ ದೇವರೆಂದು ಆರಾಧಿಸಿಕೊಂಡು ಬಂದ ಸಮುದಾಯ. ಹಾಗಾಗಿ ಮನೆ ದೇವರ ಮದುವೆ ಇವರಿಗೆ ದೊಡ್ಡ ಹಬ್ಬವೇ ಆಗಿತ್ತು. ಒಟ್ಟಿನಲ್ಲಿ ದೇವರ ಕಲ್ಯಾಣದ ಮೂಲಕ ಲೋಕ ಕಲ್ಯಾಣ ಪ್ರಾರ್ಥನೆ ನಡೆದಿದ್ದು ವಿಶೇಷ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್.